ಮರದಲ್ಲಿ ಟುನಿಯ ಮನೆ. ಪಕ್ಷಿಗಳ ಊರಿನಲ್ಲಿ ಟುನಿ ತುಂಬಾನೇ ಬಡವಳಾಗಿದ್ಲು. ಅವಳಿಗೆ ಅಂತ ಸ್ವಂತ ಮನೆ ಇಲ್ಲ, ಚಿಕ್ಕದಾದ ಒಂದು ಗುಡಿಸಲು ಕೂಡ ಇಲ್ಲ. ಅವಳು ತನ್ನ ಮಗಳಾದ ಬುಜ್ಜಿಯ ಜೊತೆ ಹಗ್ಲು ರಾತ್ರಿ ಒಂದು ದೊಡ್ಡ ಮರದ ಕೆಳಗಡೆನೆ ಅವರಿಬ್ರು ಸೇರಿ ಕಷ್ಟಪಟ್ಟು ವಾಸ ಮಾಡ್ತಾ ಇದ್ರು. ಟುನಿಗೂ ಬಚ್ಚಿಗೆ ಇರೋದೆಲ್ಲ ಒಂದೇ ಒಂದು ಆಸೆ, ಹೇಗಾದ್ರೂ ಕಷ್ಟಪಟ್ಟು ದುಡಿದು ಹಣ ಕೂಡಿಟ್ಟು ತನ್ನ ಮಗಳಿಗೋಸ್ಕರ ಅವಳಿಗೋಸ್ಕರ ಒಂದು ಸ್ವಂತ ಮನೆ ಕಟ್ಲೇಬೇಕು ಅನ್ನೋದು ಮಾತ್ರ. ಹೀಗಿರುವಾಗ ಹಲವಾರು ವರ್ಷಗಳು ಕಷ್ಟಪಟ್ಟು ದುಡಿದು ಟುನಿಗೂ ಬಚ್ಚಿ ಅವಳು ದುಡಿದ ಹಣನ ಕೂಡಿಟ್ಟು ಅದರ ತಗೊಂಡು ತನ್ನ ಮಗಳು ಬುಜ್ಜಿ ಹತ್ತಿರ ಬಂದ್ಲು. ಟುನಿ ತುಂಬಾನು ಸಂತೋಷದಿಂದ, ಬುಜ್ಜಿ, ನನ್ ಮಗಳೇ, ನೋಡ್ದ ಹಣದ ಚೀಲ? ಇಷ್ಟು ದಿನಗಳ ಕಾಲ ನಾನು ಕೂಲಿ ಕೆಲಸ ಮಾಡಿ ನಮಗೋಸ್ಕರ ಅಂದ್ರೆ ನಿನಗೋಸ್ಕರ 5,000 ಕೂಡಿಟ್ಟಿದ್ದೀನಿ. ಇವತ್ತಿಗೆ ನಮ್ಮ ಕಷ್ಟ ಎಲ್ಲನೂ ದೂರ ಆಗುತ್ತೆ ಕಣಮ್ಮ. ಬುಜ್ಜಿ ಗುಬ್ಬಚ್ಚಿ ಸಂತೋಷದಿಂದ, ಪಾವ್, 5,000ನ? ಹಾಗಾದ್ರೆ ಇವತ್ತು ನನಗೆ ಇಷ್ಟವಾದ ಬಟ್ಟೆ, ಅದೇ ರೀತಿ ನನಗೆ ಇಷ್ಟವಾದ ಐಸ್ ಕ್ರೀಮ್ ತಗೋಬೋದಮ್ಮ? ಬಟ್ಟೆ ಐಸ್ ಕ್ರೀಮ್ ಅಲ್ಲ ಬುಜ್ಜಿ, ಬಟ್ಟೆ ಹರಿದೋಗುತ್ತೆ, ಐಸ್ ಕ್ರೀಮು ಕರಗಿ ಹೋಗುತ್ತೆ ಅಂತದಲ್ಲಮ್ಮ. ನಾವು ಇರ್ಲಿಕ್ಕೆ ಶಾಶ್ವತವಾದ ಒಂದು ಮನೆ ಬೇಕಲ್ವಾ? ಇವತ್ತು ಈ ಹಣನ ತಗೊಂಡೋಗಿ ನಮ್ಮೂರಲ್ಲಿ ಯಾರ ಜೊತೆ ಆದ್ರೂ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳೋಣ. ನಾವು ಈ ಊರಲ್ಲಿ ನಮಗೆ ಅಂತ ಒಂದು ಸ್ವಂತ ಮನೆನ ತಗೋಬೇಕು. ಯಾರು ಇನ್ ಮುಂದೆ ನಮ್ನ ಅನಾಥರು ಅಂತ ಕರಿಬಾರ್ದು. ಹೌದಮ್ಮ, ನಮಗೆ ಸ್ವಂತ ಮನೆ ಬರುತ್ತಾ? ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನೀವು ಹೋಗಿ ಸ್ವಂತ ಮನೆನ ತಗೊಳ್ಳಿ ಅಮ್ಮ. ನೀವು ಬರುವ ತನಕ ನಾನು ನಿಮಗೋಸ್ಕರ ಇದೇ ಸ್ಥಳದಲ್ಲಿ ಕಾದ್ಕೊಂಡು ಕೂತಿರ್ತೀನಿ. ಸರಿಯಮ್ಮ, ಆಯ್ತು. ನಾನು ಮೊದಲು ಚೋಟುವಿನ ಅಂಗಡಿ ಹತ್ರ ಹೋಗ್ಬರ್ತೀನಿ. ಚೋಟುವಿನ ಅಂಗಡಿ ಬಳಿ ಸ್ವಲ್ಪ ಜಾಗ ಇತ್ತು. ನಾನೋಗಿ ಕೇಳಿದ್ರೆ ಚೋಟು ನನಗೆ ಇಲ್ಲ ಅಂತ ಹೇಳೋದಿಲ್ಲ. ಟುನಿಗೂ ಬಚ್ಚಿ ತುಂಬಾನು ಸಂತೋಷದಿಂದ ಮನಸ್ಸಿನಲ್ಲಿ ಹಲವಾರು ಕನಸನ್ನ ಕಂಡ್ಕೊಂಡು ಅಲ್ಲಿಂದ ಚೋಟುಗಿಳಿಯ ಅಂಗಡಿಗೆ ಹೋದ್ಲು. ಚೋಟುಗಿಳಿ ಅಂಗಡಿಯಲ್ಲಿ ವಸ್ತುಗಳನ್ನೆಲ್ಲ ತೆಗ್ದಿಡ್ತಾ ಇದ್ಲು. ಆವಾಗ ಟುನಿ ಚೋಟು ಹತ್ರ, ಚೋಟು, ಹೇಗಿದೀಯಾ? ಚೆನ್ನಾಗಿದೀಯ ತಾನೇ? ಚೋಟು ತಲೆನ ಎತ್ತಿ ನೋಡಿ, ಯಾರದು? ಓಹೋ, ತುನಿಯಾ? ಏನ್ ತುನಿ, ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಾ? ಏನು ನನ್ನ ಅಂಗಡಿ ಬಳಿ ಬಂದಿದೀಯಾ? ವಸ್ತುಗಳೇನಾದ್ರೂ ಬೇಕಾ? ಹಣ ಕೊಟ್ರೆ ಮಾತ್ರ, ಇಲ್ಲದಿದ್ರೆ ಕೊಡೋದಿಲ್ಲ. ಸಾಲಕ್ಕೋಸ್ಕರ ಅಲ್ಲ ಚೋಟು, ವಸ್ತುಗಳಿಗೋಸ್ಕರ ಕೂಡ ಅಲ್ಲ. ನಾನು ನಿನ್ನ ಅಂಗಡಿಯ ಪಕ್ಕ ಸ್ವಲ್ಪ ಜಾಗ ಇದೆ ಅಲ್ವಾ, ಆ ಜಾಗನ ತಗೊಳಕ್ಕೆ ಬಂದೆ. ತುಂಬಾ ದಿನದಿಂದ ನಾನು ಹಣವನ್ನು ಕೂಡಿಟ್ಟಿದ್ದೆ. ನನಗೆ ಆ ಜಾಗ ಕೊಡ್ತೀಯ ಚೋಟು? ಚೋಟುಗಿಳಿ ಆಶ್ಚರ್ಯದಿಂದ, ಓಹೋ, ಅಷ್ಟೊಂದು ಜಾಗ ತಗೊಳ್ಳಷ್ಟು ನಿನ್ ಜೊತೆ ಹಣ ಇದೆಯಾ? ಸರಿ, ಆಯ್ತು. ಜಾಗ ಕೇಳಿದ್ರೆ ನಾನ್ ಮಾರಾಟ ಮಾಡ್ಲಿಕ್ಕೆ ಏನು ಬೇಜಾರಿಲ್ಲ. ಆದ್ರೆ ಆ ಜಾಗಕ್ಕೆ 10,000 ರೂಪಾಯಿ. ಟುನಿ ಆಶ್ಚರ್ಯದಿಂದ, ಏನು 10,000ನ? ಅಷ್ಟು ಸಣ್ಣ ಜಾಗಕ್ಕೆ 10,000ನ? ನನ್ ಜೊತೆ ಬರೀ 5,000 ಮಾತ್ರ ಇದೆ. ನನಗೆ ಆ ಜಾಗವನ್ನು 5,000ಕ್ಕೆ ಕೊಡು ಚೋಟು. ನನ್ನ ಮಗುವಿಗೆ ಇರ್ಲಿಕ್ಕೆ ಒಂದು ಸಣ್ಣ ಸ್ಥಳವನ್ನು ನನ್ ಕಟ್ಲೇಬೇಕು. ದಯವಿಟ್ಟು ನನಗ್ ಕೊಡು. ಚೋಟು ಕೋಪದಿಂದ, ಏನು, ನಿನಗೆ ದಯೆ ತೋರಿಸ್ಬೇಕಾ? ಅಲ್ಲ, ವ್ಯಾಪಾರದಲ್ಲಿ ದಯೆ ಎಲ್ಲ ತೋರ್ಸಕ್ಕಾಗಲ್ಲ. 5,000 ಇಟ್ಕೊಂಡು ಯಾರಾದ್ರೂ ಜಾಗ ತಗೊಳಕ್ಕೆ ಬರ್ತಾರ? ನಿನಗೇನಾದ್ರೂ ಬುದ್ಧಿ ಇದೆಯಾ? ಈ ಜಾಗ 5,000ಕ್ಕೆ ತಗೊಳಕ್ಕೆ ಸಾಧ್ಯನಾ? 5,000ಕ್ಕೆ ನನ್ನ ಅಂಗಡಿಯಲ್ಲಿರುವ ಸಾಮಾನ್ ಕೂಡ ಸಿಗೋದಿಲ್ಲ. ಚೋಟು ಹಿಡಿದ ಮಾತನ್ನ ಕೇಳಿ ಟುನಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆದ್ರೂ ಕೂಡ ಅವಳ ಮನ್ಸಲ್ಲಿದ್ದ ಆಸೆಯಿಂದ ಅವಳು ಮಹಿಹದ್ದನ್ನ ನೋಡಕ್ ಹೋದ್ಲು. ಮಹಿಹದ್ದು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಮಗಿಯವ್ರೆ, ಮನೇಲಿದ್ದೀರಾ? ಸ್ವಲ್ಪ ಹೊರಗಡೆ ಬರ್ತೀರಾ? ನಿಮ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಹಿ ಹೊರಗಡೆ ಬಂದು, ಏನ್ ತುನಿ, ಕೆಲ್ಸ ಎಲ್ಲ ಮುಗೀತಾ? ಏನಾದ್ರೂ ಕೆಲ್ಸ ಬೇಕಾ? ಏನ್ ವಿಷಯ? ಕೆಲ್ಸ ಎಲ್ಲ ಏನು ಬೇಡ ಮಗಿಯವ್ರೆ. ನೀವು ನಿಮ್ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ, ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಆ ಹಣವನ್ನು ನನಗ್ ಕೊಡ್ತೀರಾ? ನಾನು 5,000 ಕೂಡಿಟ್ಟಿದ್ದೀನಿ. ನಾನು ಒಂದು ಸಣ್ಣ ಗೂಡನ್ನು ಕಟ್ಕೊಂಡು ನನ್ ಜೀವನನ ನಾನ್ ಮಾಡ್ಕೊಂಡು ಹೋಗ್ತೀನಿ. ಮಹಿಹದ್ದು ಜೋರಾಗಿ ನಗುತ್ತಾ, ಏನ್ ತುನಿ, ನಿನ್ಗೆ ತಮಾಷೆ ಆಗಿದ್ಯಾ? ನಾನು ನನ್ ಮನೆಯ ಪಕ್ಕದಲ್ಲಿರುವ ಜಾಗನ ಮಾರಾಟ ಮಾಡೋದು 30 ಲಕ್ಷಕ್ಕೆ. ನೀನು 5,000 ಹಣ ತಗೊಂಡ್ಬಂದಿದೀಯಲ್ಲ, ಇದ್ರಲ್ಲಿ ನನ್ ಗೇಟ್ ಕೂಡ ಬರೋದಿಲ್ಲ, ಗೊತ್ತಾ? ನಾನು ಜೋಕ್ ಮಾಡ್ತಾ ಇಲ್ಲ. ನಾನು ಬಾಯಿ ಕಟ್ಟಿ ಹೊಟ್ಟೆ ಕಟ್ಟಿ ಈ 5,000ನ ಕೂಡಿಟ್ಟಿದ್ದೀನಿ. ನಾನು ಬಡವಿ, ನೀವು ಶ್ರೀಮಂತರು. ಶ್ರೀಮಂತರಿಗೆ ಕರುಣೆ ಇರುತ್ತೆ. ದಯವಿಟ್ಟು ಆ ಜಾಗನ ನನಗ್ ಕೊಟ್ರೆ ನಾನ್ ನಿಮಗೆ ಋಣವಾಗಿರ್ತೀನಿ. ಇಲ್ಲಿ ನೋಡು ತುನಿ, ನಾನು ನಿನ್ ಮೇಲೆ ಕರುಣೆ ಪಟ್ಟೆಲ್ಲ ನಿನಗೆ ಜಾಗನ ಕೊಡಕ್ಕಾಗೋದಿಲ್ಲ. ನನ್ ಮನೆ ಹಿಂದೆ ಇರುವ ಜಾಗನ ನಾನು 30 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ನಿನ್ನ ಹತ್ರ ಇರುವ ಹಣದಲ್ಲಿ ಈ ಊರಲ್ಲಿ ನೀನು ಎಲ್ಲೂ ಕೂಡ ಜಾಗನ ತಗೊಳಕ್ಕಾಗಲ್ಲ. ನೀನು ಆ ಮರದಲ್ಲಿರುವ ಸಣ್ಣ ಗೂಡಲ್ಲೇ ಜೀವನ ಮಾಡ್ಕೊಂಡು ಬದುಕು.
ಯಾರು ಎಷ್ಟೇ ಅವಮಾನ ಮಾಡಿದ್ರು ಕೂಡ ಕೊನೆಗೆ ಬೇರೆ ದಾರಿ ಇಲ್ದೆ ಟುನಿಗುಬ್ಬಚ್ಚಿ ಲೂಸಿ ಹತ್ರ ಹೋದ್ಲು. ಅಲ್ಲಿ ಲೂಸಿ ಕೂಡ ಆ ಜಾಗ 50,000 ಅಂತ ಹೇಳಿ ಟುನಿಗೆ ಕೊಡಕ್ಕಾಗಲ್ಲ ಅಂತಾನು ಹೇಳಿ ಅವಳನ್ನ ಅವಮಾನ ಮಾಡಿ ಅಲ್ಲಿಂದ ಕಳ್ಸದ್ಲು. ಕೊನೆಗೆ ಬೇರೆ ದಾರಿನೇ ಇಲ್ದೆ ಟುನಿಗುಬ್ಬಚ್ಚಿ ಆ ಊರಲ್ಲೇ ಅತ್ಯಂತ ಶ್ರೀಮಂತಿಯಾದ ಚಿಚುಕಾಗಿಯ ಮನೆಗೆ ಹೋದ್ಲು. ಚಿಚುಕಾಗಿ ಆವಾಗ ಅವಳ ಮನೇಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಜ್ಯೂಸ್ ಕುಡಿತಾ ಇದ್ಲು. ಆವಾಗ್ಲೇ ಟುನಿಗುಬ್ಬಚ್ಚಿ ಅವಳ ಮನೆಯೊಳಗಡೆ ಹೋಗಿ, ಚಿಚ್ಚು ಉಂಗಗಿಟ್ಟ ಕೊಂಚಂ ಪೇಸನು. ಅದನ್ನು ಕೇಳಿ ಚಿಚ್ಚು, ಏನ್ ತುನಿ, ನಾನು ರೆಸ್ಟ್ ತಗೊಳ್ಳುವ ಸಮಯದಲ್ಲಿ ಬಂದಿದೀಯಾ? ಇಲ್ಲಿ ನೋಡು, ಸಾಲಕ್ಕೋಸ್ಕರ ಬಂದಿದೀಯಾ? ನಿನ್ಗೆ ಸಾಲ ಕೊಡುವಷ್ಟು ಇವಾಗ ನನ್ ಜೊತೆ ಹಣ ಇಲ್ಲ. ಅಯ್ಯೋ, ಸಾಲಗೋಸ್ಕರ ಬಂದಿಲ್ಲ. ನಾನು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಊರ ಹೊರಗಡೆ ನಿಮ್ಮದು ಸ್ವಲ್ಪ ಜಾಗ ಇದೆ ಅಲ್ವಾ? ಅದನ್ನ ನನಗೆ ಕೊಟ್ರೆ ನಾನು ನನ್ನ ಮಗುವಿಗೋಸ್ಕರ ಒಂದು ಸಣ್ಣ ಗುಡಿಸಲನ್ನಾದ್ರೂ ಕಟ್ಕೋತೀನಿ. ಚಿಚುಕಾಗೆ ಜೋರಾಗಿ ನಗುತ್ತಾ, ಏನು, ನೀನು ಜಾಗ ತಗೋತೀಯ? ನೀನು ಕೂಲಿ ಕೆಲಸ ಮಾಡಿ ಜೀವನ ಮಾಡೋವಳು, ನೀನೋಗಿ ಹೋಗಿ ಜಾಗ ತಗೋತೀಯ? ಊರ ಹೊರಗಡೆ ಇದೆಯಲ್ವಾ ನನ್ ಜಾಗ, ಅದಕ್ಕೆ ಎಷ್ಟು ದುಡ್ಡು ಗೊತ್ತಾ? 20 ಲಕ್ಷ. 20 ಲಕ್ಷ ಅಂದ್ರೆ ನಿನಗೆ ಎಷ್ಟು ಸೊನ್ನೆ ಆದ್ರೂ ಗೊತ್ತಾ? ಅದೆಲ್ಲ ನಿನ್ಗೆ ಕೊಡಕ್ಕಾಗಲ್ಲ. ಟುನಿ ತುಂಬಾ ಬೇಜಾರಿಂದ, ಚಿಚ್ಚು ಅವ್ರೆ, ನೀವು ಹೇಳೋದು ನಿಜಾನೇ. ನಾನು ಕೂಲಿ ಕೆಲಸ ಮಾಡುವವಳೆ, ಆದ್ರೆ ಕೂಲಿ ಕೆಲಸ ಮಾಡೋರಿಗೆ ಆಸೆ ಇರಬಾರ್ದಾ? ನನ್ನ ಮಗುನ ಒಂದು ಸ್ವಂತ ಮನೆಯಲ್ಲಿ ಜೀವಿಸ್ಬೇಕು ಅಂತ ನನಗೂ ಆಸೆ ಇರಲ್ವಾ? ನನಗೆ ನಿಮ್ ಜಾಗ ಕೊಡಿ. 10 ವರ್ಷ ನಿಮ್ಗೆ ಫ್ರೀ ಆಗಿ ಕೆಲಸ ಮಾಡಿ ಕೊಡ್ತೀನಿ, ಪ್ಲೀಸ್ ಚಿಚ್ಚು ಅವ್ರೆ. ಆವಾಗ ಚಿಚು ಕೋಪದಿಂದ, ಬಾಯ್ ಮುಚ್ತೀಯಾ? ನಿನ್ನ ಉಚಿತ ಸೇವೆ ಎಲ್ಲ ನನಗೆ ಬೇಕಾಗಿಲ್ಲ. 5,000 ತಗೊಂಡು ನನ್ ಜಾಗ ತಗೊಳಕ್ಕೆ ಬಂದಿದ್ಯಲ್ಲ, ನೀನೆಲ್ಲ ನನ್ನ ಜಾಗದಲ್ಲಿ ನಿಲ್ಲಿಕ್ಕೆ ಕೂಡ ನಿನ್ಗೆ ಅರ್ಹತೆನೇ ಇಲ್ಲ. ಅಂತದ್ರಲ್ಲಿ ₹1,00,000 ಬೆಲೆ ಬಾಳುವಂತಹ ಜಾಗ ನಿನಗ್ ಬೇಕಾ? ನೀನೆಲ್ಲ ಕೂಲಿ ಮಾಡೋವಳು, ಯಾವಾಗ್ಲೂ ಕೂಲಿ ಮಾಡ್ಕೊಂಡ್ ಮಾತ್ರನೇ ಜೀವನ ಮಾಡ್ಬೇಕು. ನೀನೆಲ್ಲ ನನ್ ಸ್ಟೇಟಸ್ಸಿಗೆ ಹತ್ತಿರ ಬಂದು ಕೂಡ ನಿಲ್ಲಲು ಸಾಧ್ಯವೇ ಇಲ್ಲ. ಗೆಟ್ ಔಟ್ ಇನ್ ಮೈ ಹೌಸ್. ಪಾಪ ಟುನಿಯ ಮನಸ್ಸು ತುಂಬಾನೇ ಚೂರ್ ಚೂರಾಯ್ತು. ಅವಳ ಎಲ್ಲರ ಅವಮಾನ ಮಾಡಿದನ್ನ ನೋಡಿ ಅವಳು ತುಂಬಾನು ಬೇಜಾರ್ ಮಾಡ್ಕೊಂಡು ಎಲ್ಲರ ಮನೆಯಿಂದಾನೋ ಹೊರಟ್ಲು. ಆವಾಗ ಮರದ ಮೇಲೆ ತನ್ನ ಮಗಳು ಬುಜ್ಜಿ ಕೂತ್ಕೊಂಡಿದ್ಲು. ತನ್ನ ತಾಯಿ ತುಂಬಾನು ಬೇಜಾರಿಂದ ಬರೋದನ್ನ ಬುಜ್ಜಿ ನೋಡಿದ್ಲು. ಅವಳ ತಾಯಿನ ಹೋಗಿ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ ಅವಳ ತಾಯಿಯ ಹತ್ತಿರ, ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಯಾರು ಕೂಡ ನಿಮಗೋಸ್ಕರ ಜಾಗನ ಕೊಡ್ಲಿಲ್ವಾ? ಏನಾಯ್ತಮ್ಮ? ಟುನಿ ಕಣ್ಣಲ್ಲಿ ಕಣ್ಣೀರಿಸ್ಕೊಂಡು, ಹೌದು ಬುಜ್ಜಿ, ಈ ಭೂಮಿಯಲ್ಲಿ ಇರೋರೆಲ್ಲ ತುಂಬಾ ಕ್ರೂರಿಗಳು. ನಾವು ಈ ಭೂಮಿ ಮೇಲೆ ಜೀವನ ಮಾಡ್ಲಿಕ್ಕೇನೆ ಅರ್ಹತೆ ಇಲ್ಲದವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಗೆ, ಲೂಸಿ ಎಲ್ಲರೂ ನನ್ನ ತುಂಬಾ ಕೇವಲವಾಗಿ ಮಾತಾಡಿದ್ರು. ನನ್ನ ಕೈಯಲ್ಲಿರುವ 5,000ಕ್ಕೆ ಒಂದು ಸಣ್ಣ ಅಗಲದಷ್ಟು ಜಾಗ ಕೂಡ ಸಿಗದಿಲ್ಲ ಅಂತ ಕೇವಲವಾಗಿ ಮಾತಾಡಿದ್ರು. ಇಲ್ಲಿ ನೋಡಮ್ಮ ನನ್ ಮಗಳೇ, ನಾವು ಜೀವನ ಪೂರ್ತಿ ಈ ಮರದ ಕೆಳಗೆನೆ ಇರ್ಬೇಕು ಏನೋ. ನಿನಗೋಸ್ಕರ ನನ್ನಿಂದ ಒಂದ್ ಮನೆ ಕೂಡ ಕಟ್ಟಿಕೊಡಕ್ಕೆ ಸಾಧ್ಯ ಇಲ್ಲ. ಬುಜ್ಜಿ ಅಳುತ್ತಾ, ಅಮ್ಮ ಅಳ್ಬೇಡಿ ಅಮ್ಮ, ನಮಗೆ ಯಾವ ರೀತಿಯ ಮನೆ ಕೂಡ ಬೇಡ. ನಾವು ಮನೆ ಕಟ್ಕೊಂಡು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೇವಲ ಪಡಿಸ್ತಾ ಇದ್ದಾರಾ? ಪರವಾಗಿಲ್ಲಮ್ಮ, ನಮ್ಗೆ ಈ ಮರ ಇದೆ ಅಲ್ವಾ, ನಾವು ಜೀವನ ಪೂರ್ತಿ ಈ ಮರದ ಕೆಳಗೆ ಜೀವನ ಮಾಡ್ಕೊಂಡು ಹೋಗೋಣಮ್ಮ. ಹಾಗೆ ತಾಯಿ ಮಗಳು ಇಬ್ರು ಕೂಡ ಅವರ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಅಳ್ತಾ ಇದ್ರು. ಆವಾಗ್ಲೇ ಕುಹುಬಾತು ಅವ್ರ ಅಳದನ್ನ ನೋಡಿ ಅವರ ಹತ್ತಿರ ಬಂದ್ಲು. ಕುಹುಬಾತು ತುಂಬಾನೇ ಬುದ್ಧಿವಂತಿಯಾಗಿದ್ಲು. ಏನ್ ತುನಿ, ಅಮ್ಮ ಮಗಳು ಇಷ್ಟು ಜೋರಾಗಿ ಅಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಏನಾಯ್ತು? ಏನ್ ವಿಷಯ? ಟುನಿಗುಬ್ಬಚ್ಚಿ ಆ ದಿನ ನಡೆದಿದ್ದು ಅವಳನ್ನ ಯಾರೆಲ್ಲ ಏನೆಲ್ಲ ಹೇಳಿ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ಲು. ಅದನ್ ಕೇಳಿ ಕುಹು ಬೇಜಾರಿಂದ, ತುನಿ, ಅವರ ಹಣದ ಗರ್ವದಿಂದನೇ ಇವತ್ತು ಅವರೆಲ್ಲ ಈ ರೀತಿ ಮಾತಾಡ್ತಿದ್ದಾರೆ. ನೀನ್ ಯಾಕೆ ಅವ್ರ ಹತ್ರ ಹೋಗಿ ಜಾಗ ಕೇಳ್ತೀಯಾ? ನಿನ್ನ ಕಣ್ಣ ಮುಂದೆನೆ ನೀನ್ ಮನೆ ಕಟ್ಕೊಂಡು ಜೀವನ ಮಾಡುವಷ್ಟು ಒಂದು ಅವಕಾಶ ಇದೆ, ಅದು ನಿನ್ಗೆ ಗೊತ್ತಾಗಿಲ್ವಾ ತುನಿ? ಟುನಿ ಆಶ್ಚರ್ಯದಿಂದ, ಅವಕಾಶ ನನ್ನ ಕಣ್ಣ ಮುಂದೆ ಇದೆಯಾ? ನನಗೆ ಅಂತ ಯಾರು ಕೂಡ ಜಾಗ ಕೊಡ್ಲಿಲ್ಲ. ಹಾಗಿರುವಾಗ ಅವಕಾಶ ನನ್ನ ಕಣ್ಣ ಮುಂದೆ ಹೇಗಿರುತ್ತೆ? ನಿನಗೆ ಒಂದ್ ವಿಷಯ ಗೊತ್ತಾ? ಪ್ರತಿ ವರ್ಷ ಮಳೆ ಗಾಳಿ ಎಲ್ಲ ಬರುತ್ತೆ. ಈ ವರ್ಷ ಕೂಡ ಜೋರಾದ ಮಳೆ ಬರುತ್ತೆ ಅಂತ ಮೊನ್ನೆ ತಾನೇ ಮಾತಾಡ್ಕೊಂಡ್ರು. ಈ ಊರ ಪಕ್ಕದಲ್ಲಿರುವ ಆ ಡ್ಯಾಮ್ ಒಡೆದೋಗಿ ನೀರು ಊರೊಳಗೆ ಬರುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರಿಂದ ಈ ಊರಲ್ಲಿರುವ ಮನೆಗಳೆಲ್ಲಾನು ಮುಳುಗಿ ಹೋಗುವ ಅವಕಾಶಗಳಿದೆ. ನೀನು ಹೇಗೋ ಈ ಮರದ ಮೇಲೇನೆ ಇದ್ದೀಯಾ. ಮರ ಕೂಡ ತುಂಬಾ ಗಟ್ಟಿಯಾಗಿದೆ, ಮರ ಕೂಡ ತುಂಬಾ ಎತ್ತರದಲ್ಲಿದೆ. ಅದರಿಂದ ನಿನ್ ಮರದ ಮೇಲೇನೆ ಮನೆ ಕಟ್ಕೋ, ಇದರಿಂದ ನಿನಗೂ ಕೂಡ ಒಳ್ಳೇದು ತಾನೇ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ಮರದ ಮೇಲೆ ಮನೇನಾ? ಹೌದು ತುನಿ, ಇವಾಗ ಮಳೆ ಬಂದು ಊರೆಲ್ಲ ಮುಳುಗಿ ಹೋಗುತ್ತೆ ಅನ್ಕೋ. ನೀವು ಮನೇನ ಮರದ ಮೇಲೆ ಕಟ್ಕೊಂಡ್ರೆ ಅವಾಗ ನಿಮ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ನನ್ ಮಾತ್ ಕೇಳು, ನೀನು ಯಾರ ಜೊತೆನೆ ಹೋಗಿ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ.
ಈ ಮರದ ಮೇಲೇನೆ ಇನ್ನೊಂದು ಸುಂದರವಾದ ಮನೆನ ಕಟ್ಕೊಂಡು ಜೀವನ ಮಾಡ್ಕೊಂಡಿರೋ. ಎಲ್ಲರೂ ನೀರೊಳಗೆ ಮುಳುಗಿ ಹೋದ್ರು ಕೂಡ ನೀವು ಮಾತ್ರ ಆರಾಮವಾಗಿ ಮರದ ಮೇಲೆ ಇರ್ಬೋದು. ಏನ್ ಹೇಳ್ತೀಯ ತುನಿ? ನನ್ನ ಐಡಿಯಾ ಚೆನ್ನಾಗಿದ್ಯಾ? ಟುನಿ ಗುಬ್ಬಚ್ಚಿ ಸಂತೋಷದಿಂದ, ವಾವ್ ಕುಹು, ನೀನು ದೇವತೆ ರೀತಿ ಬಂದು ನನಗೆ ಎಷ್ಟು ಒಳ್ಳೆ ಐಡಿಯಾನ ಹೇಳ್ದೆ. ಹೌದು, ನಾವು ಪಕ್ಷಿಗಳ ತಾನೆ ಮರದ ಮೇಲೇನೆ ಚೆನ್ನಾಗಿರುವ ಗೂಡ್ ಕಟ್ಕೊಂಡು ಯಾಕೆ ಇರಬಾರ್ದು? ಒಳ್ಳೆ ಐಡಿಯಾ ಹೇಳ್ದೆ ಅಮ್ಮ. ಹಾಗಾದ್ರೆ ನಾವು ನಾಳೆಯಿಂದನೇ ಮರದ ಮೇಲೆ ಮನೆ ಕಟ್ಟೋಣ. ನಮಗೆ ಯಾವ ಮಳೆ ಗಾಳಿ ಬಂದ್ರೂ ತೊಂದ್ರೆ ಇಲ್ಲ, ತಂಪಾದ ಗಾಳಿ ಕೂಡ ಬರುತ್ತೆ. ಹೌದು ತುನಿ, ಆ ಚಿಚ್ಚುಕಾಗೆ ಚೋಟು ಮಾತಿಗೆಲ್ಲ ಕಿವಿ ಕೊಡ್ಬೇಡ. ನಿನ್ಗೆ ಏನ್ ಸಹಾಯ ಬೇಕು ಅಂತ ನನ್ನ ಕೇಳು, ನನ್ನಿಂದಾಗೋ ಸಹಾಯ ಮಾಡ್ತೀನಿ. ಹಾಗೆ ಕುಹುಬಾತು ಕೊಟ್ಟ ಧೈರ್ಯದಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಕಷ್ಟಪಟ್ಟು ಅವ್ರ ಹತ್ರ ಇದ್ದ ಹಣದಲ್ಲಿ ಮನೆ ಕಟ್ಟಕ್ಕೆ ಬೇಕಾಗಿರುವ ಸುಮಾರು ವಸ್ತುಗಳನ್ನ ಅವ್ರು ಬೇಗನೆ ತಗೊಂಡ್ ಬಂದ್ರು. ಕುಹು ಹೇಳಿದ ಹಾಗೇನೆ 2-3 ದಿನಗಳು ಕಷ್ಟಪಟ್ಟು ಆ ಮರದ ಮೇಲೆ ಒಂದು ವೇದಿಕೆನ ತಯಾರು ಮಾಡಿ ಅದರಲ್ಲಿ ಅವರು ಹುಲ್ಲು ಹಾಗೂ ಹಲಗೆಯಿಂದ ತುಂಬಾನೇ ಅಂದವಾದ ಒಂದ್ ಮನೇನ ಕಟ್ಟಿದ್ರು. ಆ ಮನೆ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇತ್ತು. ಅವರಿಬ್ರು ಕೂಡ ಆ ಮನೆಯೊಳಗಡೆ ಹೋಗಿ ಆ ಮನೆಯಲ್ಲಿ ಸಂತೋಷವಾಗಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಕೆಲವು ದಿನಗಳ ನಂತರ ಕುಹು ಹೇಳಿದ ಹಾಗೇನೆ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಮೋಡಗಳೆಲ್ಲ ಕಪ್ಪಾಗಿ ಬಿರುಗಾಳಿಯ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಒಂದಿನ 2 ದಿನ ಅಲ್ಲ, ಹಲವಾರು ದಿನಗಳು ಹೀಗೇನೆ ಬಿಡದೆ ಮಳೆ ಸುರಿಯಕ್ಕೆ ಶುರುವಾಗಿದ್ರಿಂದ ಆ ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ನೀರು ತುಂಬಾನೇ ಜಾಸ್ತಿಯಾದ ನೀರೆಲ್ಲ ಇವಾಗ ಊರಿನ ಒಳಗಡೆ ಬರಕ್ ಶುರುವಾಯಿತು. ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಮನೆಗಳು ಕೂಡ ನೀರು ಹೋಗಿದ್ರಿಂದ ಪಕ್ಷಿಗಳೆಲ್ಲರೂ ಪ್ರಾಣ ಕಾಪಾಡ್ಕೊಳ್ಳಕ್ಕೆ ಮನೆಯಿಂದ ಹೊರಗಡೆ ಬರ್ತಾ ಇದ್ರು. ಇವಾಗ ಚಿಚುಕಾಗಿಯ ಮನೆಯಲ್ಲೂ ಕೂಡ ಸುಮಾರು ನೀರು ಬಂದಿತ್ತು. ಚಿಚು ಅದನ್ನ ನೋಡಿ ಬೇಜಾರಿಂದ, ಅಯ್ಯಯ್ಯೋ, ಲಕ್ಷಗಟ್ಲೆ ಕೊಟ್ಟು ಸಂಪಾದನೆ ಮಾಡಿದ ಮನೆ ಎಲ್ಲ ಹೋಗ್ತಾ ಇದೆ. ನನ್ನ ಸೋಫಾ ಎಲ್ಲ ಮುಳುಗೋಗ್ತಾ ಇದೆ. ಯಾರಾದ್ರೂ ನನ್ನನ್ನು ಕಾಪಾಡಿ. ಚೋಟಿಗಿಳಿ ಅವಳ ಮನೆ ಮಹಡಿಯಲ್ಲಿ ನಿಂತ್ಕೊಂಡು, ಜೋ, ಮನೆಯೊಳಗೆ ಇರಬೇಡ, ಹೇಗಾದ್ರೂ ಮೇಲೆ ಬಂದ್ಬಿಡು. ಅಯ್ಯಯ್ಯೋ, ನನ್ನ ಅಕ್ಕಿ ಅಂಗಡಿಯಿಂದ ಅಕ್ಕಿ ಎಲ್ಲ ಕುಚ್ಕೊಂಡು ಹೋಗ್ತಾ ಇದೆ ಅಲ್ವಾ, ನಾನು ಏನಪ್ಪ ಮಾಡೋದು? ಮಹಿ ಅದು ಕೂಡ ಅವಳ ಮನೆ ಮೇಲೆ ಇದ್ದ ಶೆಡ್ಡಲ್ಲಿ ಕೂತ್ಕೊಂಡು, ಅಯ್ಯಯ್ಯೋ, ಹೋಗ್ತಾ ಹೋಗ್ತಾ ನೀರೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ಮೇಲೆ ಶೆಡ್ ಕೂಡ ಮುಳುಗಿ ಹೋಗುವ ಅವಶ್ಯಕತೆ ಇದೆ. ಇವಾಗ ನಾನು ಏನಪ್ಪ ಮಾಡೋದು? ಲೂಸಿ ಒಂದು ಹಲಗೆ ಮೇಲೆ ತೇಲ್ಕೊಂಡು ಬರ್ತಾ ಇದ್ಲು. ಯಾರಾದ್ರೂ ನನ್ನ ಕಾಪಾಡಿ, ನನಗೆ ಈಜಕ್ಕೆ ಬರಲ್ಲ, ಕಾಪಾಡಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದ ಆ ಸಮಯದಲ್ಲಿ ಎಲ್ಲರ ದೃಷ್ಟಿನೂ ದೂರದಲ್ಲಿದ್ದ ಒಂದು ಮನೆ ಹತ್ರ ಹೋಯ್ತು. ಆ ಮನೆ ಮರದ ಮೇಲೆ ಇತ್ತು. ಆ ಮನೆಯೊಳಗಡೆ ನೀರ್ ಬರ್ಲಿಲ್ಲ, ಯಾಕಂದ್ರೆ ಆ ಮನೆ ತುಂಬಾ ಎತ್ತರದಲ್ಲಿ ಮರದ ಮೇಲೆ ಇರೋದ್ರಿಂದ. ಅದು ಬೇರೆ ಯಾರ ಮನೆಯಲ್ಲ, ಟುನಿ ಹಾಗೂ ಬುಜ್ಜಿಯ ಮನೆ. ಅವರಲ್ಲಿ ಸಂತೋಷವಾಗಿದ್ರು. ಅದನ್ನ ನೋಡಿ ಚಿಚು, ಅಲ್ಲಿ ನೋಡಿದ್ರ ತುನಿಯ ಮನೆ ಕಾಣಿಸ್ತಾ ಇದೆ. ಅದು ಮರದ ಮೇಲೆ ಇರೋದ್ರಿಂದ ಯಾವ ತೊಂದರೆನೂ ಇಲ್ಲ. ತುನಿ ಸೇಫ್ ಆಗಿದ್ದಾಳೆ. ಹೌದು ಚಿಚ್ಚು, ನಾವು ನೆಲದ ಮೇಲೆ ಮನೆನ ಕಟ್ಟಿರೋದ್ರಿಂದ ನಮ್ಮ ಮನೆ ಎಲ್ಲ ನೀರಲ್ಲಿ ಮುಳುಗಿ ಹೋಯ್ತು. ಅವಳು ಬುದ್ಧಿವಂತಿಕೆಯಿಂದ ಮರದ ಮೇಲೆ ಕಟ್ಟಿದಾಳೆ. ಹೌದೌದು, ನಮ್ಮ ಹತ್ರ ಇರುವ ಮರದ ಕೊಂಬೆಯನ್ನು ಹಿಡ್ಕೊಂಡು ಮೆಲ್ಲೆ ಆ ಕಡೆ ಹೋಗ್ಬಿಡೋಣ. ಎಲ್ಲ ಪಕ್ಷಿಗಳು ಕೂಡ ಆ ಹಲಗೆ ಮೇಲೆ ಕೂತ್ಕೊಂಡು ಹೇಗೋ ಕಷ್ಟಪಟ್ಟು ತೇಳ್ಕೊಂಡು ಟುನಿಯ ಮನೆಯ ಹತ್ತಿರ ಬರ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಹೇಗೋ ಮಳೆಯಲ್ಲಿ ಒದ್ದೆಯಾಗಿ ಟುನಿಯ ಮನೆಯ ಹತ್ರ ಬಂದು ನಿಂತ್ಕೊಂಡು ಟುನಿಯ ಮನೆಯನ್ನ ನೋಡಿ ಅವರು ಎಲ್ರೂ ಜೋರಾಗಿ ಕಿಚ್ಚಿದ್ರು. ತುನಿ, ದಯವಿಟ್ಟು ಹೊರಗಡೆ ಬಾರೆ. ಟುನಿ ತಕ್ಷಣ ಹೊರಗಡೆ ಬಂದು ನೋಡಿದ್ಲು. ಆವಾಗ ಆ ನೀರಿನಲ್ಲಿ ಸಿಕ್ಕಾಕೊಂಡು ಪ್ರಾಣ ಕಾಪಾಡೋದಕ್ಕೋಸ್ಕರ ಒದ್ದಾಡ್ತಾ ಇದ್ದ ಪಕ್ಷಿಗಳನ್ನ ನೋಡಿದ್ಲು. ಆವಾಗ ಚೋಟು ಟುನಿ ಹತ್ರ, ತುನಿ, ದಯವಿಟ್ಟು ನಮ್ಮನ್ನು ಕಾಪಾಡಿ. ನಮ್ಮ ಮನೆಯೆಲ್ಲ ನೀರಲ್ಲಿ ಕುಚ್ಕೊಂಡು ಹೋಗ್ಬಿಡ್ತು. ಇವಾಗ ನಮ್ಮ ಹತ್ರ ಏನೂ ಇಲ್ಲ, ನಾವು ಮುಳುಗೋಗ್ತೀವಿ. ಹೌದು ತುನಿ, ಆವತ್ತು ನಾವು ಹಣದ ಗರ್ವದಿಂದ ನಿನ್ನ ತುಂಬಾನೇ ಅವಮಾನ ಮಾಡ್ಬಿಟ್ಟು. ನಿನಗೆ ಕನಿಷ್ಠ ಇರ್ಲಿಕ್ಕೆ ಸ್ವಲ್ಪ ಜಾಗ ಕೊಡ್ಲಿಕ್ಕೆ ಕೂಡ ನಮಗೆ ಮನ್ಸಾಗಿಲ್ಲ. ಇವತ್ತು ನಮ್ಮ ದುರಂಕಾರ ಎಲ್ಲ ಈ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ದಯವಿಟ್ಟು ನಮಗೆ ಸ್ವಲ್ಪ ಆಸರೆ ಕೊಡೆ. ಚಿಚುಕಾಗೆ ಅಳುತ್ತಾ, ಹೌದು ತುನಿ, ₹1,00,000 ಸ್ಥಳ ಅಂತ ಅವತ್ತು ನನ್ನ ಮನೆ ಮುಂದೆ ನಿಂತು ತುಂಬಾನೇ ಅವಮಾನ ಮಾಡಿಬಿಟ್ಟೆ. ಆದರೆ ಇವಾಗ ₹1,00,000 ಯಾವುದೂ ಕೂಡ ನಮ್ಮ ಕಣ್ಣ ಎದುರಿಗೆ ಬರಲಿಲ್ಲ. ಇವತ್ತು ನಮ್ಮನ್ನ ಯಾರಿಂದಲೂ ಕಾಪಾಡಲು ಸಾಧ್ಯ ಇಲ್ಲ. ದಯವಿಟ್ಟು ನೀನು ಮನಸ್ಸಿಟ್ಟು ನಮ್ಮನ್ನ ಕಾಪಾಡೆ. ನಿನ್ನ ಬಿಟ್ಟರೆ ಇವತ್ತು ನಮಗೆ ಬೇರೆ ಗತಿಯೇ ಇಲ್ಲ. ಅವರ ಪರಿಸ್ಥಿತಿನ ನೋಡಿ ಟುನಿ ಗುಬ್ಬಚ್ಚಿಯ ಕಣ್ಣಲ್ಲಿ ಕಣ್ಣೀರು ಬಂತು. ಅವಳ ಕೋಪಕ್ಕಿಂತ ಅವರ ಪರಿಸ್ಥಿತಿ ಅವಳಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಅವಾಗ ಅವಳು, ಯಾರು ಕೂಡ ಅಳ್ಬೇಡಿ, ಅವತ್ತು ನೀವೆಲ್ಲರೂ ಸೇರಿ ನನ್ನ ಅವಮಾನ ಮಾಡಿದ್ರಿಂದನೇ ಆ ಕುಹುವಿನ ಸಲಹೆಯೊಂದಿಗೆ ನಾನು ಈ ಮರದ ಮೇಲೆ ಈ ಮನೆನ ಕಟ್ಕೊಂಡೆ. ನಾವು ಪಕ್ಷಿಗಳು ಯಾವಾಗಲೂ ನಾವು ಕಾಡಲ್ಲೇ ವಾಸ ಮಾಡಬೇಕು. ನಾನು ನಿಮ್ಮನ್ನ ಕಾಪಾಡ್ತೀನಿ. ಎಲ್ಲರೂ ಆ ಮರದ ಕೊಂಬೆಯನ್ನು ಇಟ್ಕೊಂಡು ಮೇಲೆ ಹತ್ತಿ ಬನ್ನಿ. ಟುನಿ ಅಯ್ಯೋ ಪಾಪ ಅಂತ ಹೇಳಿ ಅವರು ಎಲ್ಲರಿಗೂ ಕೂಡ ಅವಳ ಮನೆಯಲ್ಲಿ ಜಾಗ ಕೊಟ್ಲು. ಮನೆಯೊಳಗಡೆ ಬಂದ್ಮೇಲೆ ಅವರಿಗೆ ಬಿಸಿ ಬಿಸಿಯಾಗಿ ಊಟನೂ ಮಾಡಿಕೊಟ್ಲು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಇವಾಗ ಅವರಿಗೆ ಅಮ್ಮ ಪರವಾಗಿಲ್ಲ, ನಮ್ಮ ಪ್ರಾಣ ಉಳಿತು ಅಂತ ಅಂದ್ಕೊಳ್ತಾ ಇದ್ರು.
ಆವಾಗ ಚಿಚುಕಾಗೆ ಟುನಿ ಹತ್ರ, ಟುನಿ, ನಿನ್ ಮನೆ ಚಿಕ್ಕದಾದ್ರೂ ನಿನ್ ಮನ್ಸು ತುಂಬಾ ದೊಡ್ಡದು. ಅವತ್ತು ನಾವು ಏನೇನೋ ಮಾತಾಡ್ಬಿಟ್ಟು, ಆದ್ರೆ ಇವತ್ತು ನಮ್ಗೆ ಆಸರೆ ಕೊಟ್ಟಿದ್ದು ಕೂಡ ನೀನೇ. ಏನ್ ಮಾಡೋದು ಚಿಚ್ಚು, ಕಷ್ಟ ಬಂದಾಗ ಸಹಾಯ ಮಾಡೋದೇ ಮಾನವತ್ವ ಗುಣ. ನೀವು ಕಷ್ಟದಲ್ಲಿದ್ರೆ ನಾನು ಹಾಗೆ ಬಿಡಕ್ಕಾಗುತ್ತಾ? ಹಾಗೆ ಅವರು ಟುನಿಗುಬ್ಬಚ್ಚಿ ಮನೆಯಲ್ಲಿ ತುಂಬಾ ಸೇಫ್ ಆಗಿ ಇದ್ರು. ಅವರೆಲ್ಲರೂ ಆ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಗ ಟುನಿ ಸಹಾಯ ಮಾಡಿಲ್ಲಂದ್ರೆ ಏನಾಗ್ತಿದ್ರೋ ಏನೋ. ಒಬ್ರು ಕಷ್ಟದಲ್ಲಿರುವಾಗ ಅವ್ರ ಕಷ್ಟಕ್ಕೋಸ್ಕರ ನಾವು ಸಹಾಯ ಮಾಡ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರ ಕಷ್ಟನ ನೋಡಿ ಅವ್ರನ್ನ ಹಾಸ್ಯ ಮಾಡೋದು ಇಲ್ಲ ಅವ್ರಿಗೆ ಇನ್ನೂ ಮೇಲೆ ಮೇಲೆ ಕಷ್ಟ ಕೊಡೋದು ತಪ್ಪು. ಆ ರೀತಿ ಮಾಡಿದ್ರೆ ನಾಳೆ ನಮಗ್ ಕಷ್ಟ ಬರುವಾಗ ಅವ್ರ ಹತ್ರನೇ ನಾವು ಹೋಗಿ ನಿಲ್ಲೋ ತರ ದೇವ್ರು ನಮ್ಗೆ ಪಾಠ ಕಲ್ಸ್ಕೊಡ್ತಾನೆ. ತಾಳೆ ಎಲೆ ಮನೆಯಲ್ಲಿ ಸೀಗಡಿ ಸಾರು. ಟುನಿಗುಬ್ಬಚ್ಚಿ ತುಂಬಾನೇ ಬಡವಳು. ಅವಳ ಗಂಡ ತೀರ್ಕೊಂಡ್ಮೇಲೆ ತನ್ನ ಒಬ್ಳು ಮಗಳಾದ ಬುಜ್ಜಿನ ನೋಡ್ಕೊಳ್ಳೋದಕ್ಕೋಸ್ಕರ ಅವಳು ಹಗ್ಲು ರಾತ್ರಿ ಅಂತ ಕಷ್ಟಪಡ್ತಾ ಇದ್ಲು. ಅವರು ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಗುಡಿಸಲು. ಅದು ತಾಳೆ ಮರದ ಎಲೆಗಳಿಂದ ಮಾಡಿದ್ದು. ಒಂದ್ ಗಾಳಿ ಬಂದ್ರೆ ಕೂಡ ಅಲ್ಲಾಡ್ತಾ ಇತ್ತು, ಮಳೆ ಬಂದ್ರೆ ಮನೆಯೊಳಗಡೆ ನೀರ್ ಬರ್ತಾ ಇತ್ತು. ಆದ್ರೂ ಕೂಡ ಟುನಿಗುಬ್ಬಚ್ಚಿ ಯಾರತ್ರನೋ ಯಾವ್ದಕ್ಕೋಸ್ಕರನೋ ಕೈ ಚಾಚದೆ ಅವಳೇ ಕಷ್ಟಪಟ್ಟು ದುಡಿದು ತನ್ನ ಮಗಳನ್ನ ತುಂಬಾ ಸಂತೋಷವಾಗಿ ನೋಡ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಬುಜ್ಜಿಗುಬ್ಬಚ್ಚಿ ಆಟಾಡ್ತಾ ಮಹಿಹದ್ದಿನ ಮನೆ ಹತ್ರ ಹೋದಾಗ ಅಲ್ಲಿ ಮಹಿಹದ್ದು ಹಾಗೂ ಚೋಟುಗಿಳಿ ಇಬ್ರು ಕೂಡ ಬೆಲೆ ಜಾಸ್ತಿ ಇರುವ ಸೀಗಡಿ ಸಾರನ್ನ ಮಾಡ್ತಾ ಇದ್ರು. ಆ ವಾಸನೆ ಬುಜ್ಜಿಗೆ ತುಂಬಾನೇ ಇಷ್ಟ ಆಯ್ತು. ಆ ವಾಸನೆನ ನೋಡಿ ಅವಳಿಗೆ ಇವಾಗ್ಲೇ ಹಸಿವು ಕೂಡ ಶುರುವಾಯ್ತು. ತಕ್ಷಣ ಅವಳು ತುಂಬಾನೇ ಆಸೆಯಿಂದ ಅವರ ಮನೆಯೊಳಗಡೆ ಹೋದ್ಲು. ಅರೆ ಚೋಟು ಅತ್ತೆ, ನೀವು ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಇದ್ ನೋಡಕ್ಕೆ ಕೆಂಪಾಗಿ ಬಿಳಿಯಾಗಿ ತುಂಬಾನೇ ಚೆನ್ನಾಗಿದೆ. ಈ ಸಾರು ವಾಸನೆ ನನಗ್ ತುಂಬಾ ಇಷ್ಟ ಆಗಿದೆ. ನನಗ್ ತುಂಬಾ ಹಸುವು ಆಗ್ತಾ ಇದೆ. ನನ್ಗೋಸ್ಕರ ಇದರಿಂದ ಒಂದೇ ಒಂದು ಪೀಸ್ ಕೊಡ್ತೀರಾ? ನಾನು ಇದನ್ನ ತಿನ್ನೋಡಿ ಹೇಗಿದೆ ಅಂತ ಹೇಳ್ತೀನಿ ಪ್ಲೀಸ್. ಹಾಗಂತ ಹೇಳಿದಾಗ ಚೋಟು ಕೋಪದಿಂದ, ಏನೋ ನಿನಗೆ ಈ ಸಾರ್ ಬೇಕಾ? ಈ ಸೀಗಡಿ ಕೆಜಿ ಎಷ್ಟು ರೂಪಾಯಿ ಅಂತ ನಿನಗೆ ಗೊತ್ತಾ? ನಿಮ್ಮಮ್ಮ ದಿನ ಇಡೀ ಕಷ್ಟಪಟ್ಟರು ಕೂಡ ದುಡ್ದು ಸಂಪಾದನೆ ಮಾಡಿದ ಹಣದಲ್ಲಿ 1/4 ಕೆಜಿ ಕೂಡ ಸೀಗಡಿ ತಗೊಳಕ್ಕಾಗಲ್ಲ. ಇಂಥ ಸಾರು ನಿನ್ನಂತ ಬಡವರಿಗೆ ಅಲ್ಲ, ನಮ್ಮಂತ ಶ್ರೀಮಂತರಿಗೆ. ಹೋಗಿ ನಿಮ್ಮ ಅಮ್ಮ ಕೊಡೋ ಗಂಜಿನ ಕುಡಿ. ಹೌದ್ ಬುಜ್ಜಿ, ನಿನಗೆ ಇದ್ದಕ್ಕಿದ್ದಂತೆ ಈ ತರ ನಾನ್ ವೆಜ್ ಏನಾದ್ರೂ ತಿಂದ್ರೆ ಆಮೇಲೆ ಜೀರ್ಣ ಆಗಲ್ಲ. ಯಾಕಂದ್ರೆ ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಗಂಜಿ, ಬೇಳೆ ಸಾರು, ತರಕಾರಿ ಸಾರು, ಸೊಪ್ಪು ಸಾರು ತಿಂದು ಬೆಳೆದವಳಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಹೋಗು, ನಿಮ್ಮಮ್ಮ ಸೊಪ್ಪು ಸಾರು ಮಾಡಿರ್ತಾರೆ, ಅದನ್ನ ತಿನ್ಬಿಟ್ಟು ಕೂತ್ಕೋ. ನೀನು ಇಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡಿ ದೃಷ್ಟಿ ಹಾಕ್ಬೇಡ, ಆಮೇಲೆ ನಮಗ್ ಹೊಟ್ಟೆ ನೋವು ಬರುತ್ತೆ. ಹಾಗಂತ ಹೇಳಿದಾಗ ಬುಜ್ಜಿಗುಬ್ಬಚ್ಚಿ ತುಂಬಾನೇ ಬೇಜಾರಿಂದ, ಅಯ್ಯೋ ನಾನು ದೃಷ್ಟಿ ಹಾಕಕ್ ಬರ್ಲಿಲ್ಲ ಅತ್ತೆ, ಸಾರ್ ವಾಸನೆ ಚೆನ್ನಾಗಿತ್ತು ಅಂತ ತಿನ್ನೋದಕ್ಕೋಸ್ಕರ ಬಂದೆ. ಸಾರಿ, ಇನ್ನೊಂದ್ಸಲ ನಿಮ್ಮ ಹತ್ರ ನಾನು ಏನು ಕೇಳಲ್ಲ. ಇದಕ್ಕಿಂತ ತುಂಬಾ ರುಚಿಯಾಗಿರುವ ಸಾರು ನಮ್ಮಮ್ಮ ನನಗೋಸ್ಕರ ಮಾಡಿ ಕೊಡ್ತಾರೆ. ಇನ್ ಯಾವಾಗ್ಲೂ ಏನ್ ಬೇಕಂದ್ರೂ ಕೂಡ ನಾನು ಅವ್ರ ಹತ್ರನೇ ಕೇಳ್ಕೊಳ್ತೀನಿ, ನಿಮ್ಮ ಹತ್ರ ಯಾವಾಗ್ಲೂ ಏನು ಕೇಳಲ್ಲ. ಚೋಟುಗಿಳಿ ಹಾಗೂ ಮಹಿಹದ್ದು ಇಬ್ರು ಕೂಡ ಬುಜ್ಜಿನ ತುಂಬಾನೇ ಅವಮಾನ ಮಾಡಿ ಅಲ್ಲಿಂದ ಕಳ್ಸಿದ್ರು. ಆವಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಟುನಿಗುಬ್ಬಚ್ಚಿ ಮನೆಗೆ ಬಂದು ತನ್ನ ಮಗಳಿಗೋಸ್ಕರ ಬೇಗ ಅಡಿಗೆ ಮಾಡ್ತಾ ಇದ್ಲು. ಬಿಸಿ ಬಿಸಿಯಾದ ಬೇಳೆ ಸಾರು, ಅನ್ನ ಮಾಡ್ತಾ ಇದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಬಂದು ಅವಳ ತಾಯಿಯನ್ನ ಗಟ್ಟಿಯಾಗಿ ತಪ್ಕೊಂಡ್ಲು. ಆವಾಗ ಅವಳ ಕಣ್ಣಿಡಿ ತುಂಬಾನು ಕಣ್ಣೀರಿತ್ತು. ಅದನ್ನ ನೋಡಿದ ಟುನಿಗುಬ್ಬಚ್ಚಿ, ಬುಜ್ಜಿ ಏನವಾಯ್ತು? ಯಾಕ ಮಾಡ್ತಾ ಇದೀಯಾ? ನಿನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಯಾರಾದ್ರೂ ಹೊಡೆದ್ರಾ? ಇಲ್ಲ ಬೈದ್ರಾ? ಏನಾಯ್ತಮ್ಮ? ನಿನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ಅಮ್ಮನಿಗೆ ಪ್ರಾಣನೇ ಹೋಗೋ ತರ ಇದೆ. ಏನಾಯ್ತಂತ ಹೇಳಮ್ಮ. ಯಾರ್ ನಿನ್ನ ಏನ್ ಹೇಳಿದ್ರು ಹೇಳಮ್ಮ, ಕೇಳ್ತೀನಿ. ಆವಾಗ ಬುಜ್ಜಿ ಪಾಪ ಜೋರಾಗಿ ಅಳುತ್ತಾ, ಇಲ್ಲಮ್ಮ, ಯಾರು ನನ್ನನ್ನು ಹೊಡಿಲಿಲ್ಲ, ಯಾರು ನನ್ನನ್ನು ಬೈಲಿಲ್ಲ. ಆದ್ರೆ ಇವತ್ತು ನನಗೆ ದೊಡ್ಡ ಅವಮಾನನೇ ನಡೆದ್ಬಿಡ್ತು. ನಾನು ಆಟಾಡಕ್ ಹೋಗ್ತಾ ಇದ್ನಾ, ಅವಾಗ ಮಹಿಯತ್ತೆ ಮನೆಯಲ್ಲಿ ಏನೋ ಸಾರು ವಾಸನೆ ಬಂತ. ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅದೇನೋ ಸೀಗಡಿ ಅಂತೆ, ಅದನ್ನ ಹಾಕಿ ಸಾರು ಮಾಡ್ತಾ ಇದ್ರು. ನಿಜವಾಗ್ಲೂ ವಾಸನೆ ಚೆನ್ನಾಗಿತ್ತು ಅಂತ ಅತ್ತೆ ನನಗೂ ಸ್ವಲ್ಪ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು, ಇದೆಲ್ಲ ಶ್ರೀಮಂತರು ತಿನ್ನೋ ಆಹಾರ, ನೀನ್ ತಿಂದ್ರೆ ಜೀರ್ಣ ಆಗಲ್ಲ, ಹೋಗೋ ನಿಮ್ಮಮ್ಮ ನಿಮ್ ಗುಡಿಸಲಲ್ಲಿ ಗಂಜಿ ಮಾಡಿಟ್ಟಿರ್ತಾಳೆ, ಅದನ್ನ ಕುಡಿ ಅಂತ ಹೇಳಿದ್ರು. ಅದನ್ ಕೇಳಿ ಟುನಿಗುಬ್ಬಚ್ಚಿ ಬೇಜಾರಿಂದ ಬುಜ್ಜಿನ ಸಮಾಧಾನ ಮಾಡಿ, ಅಯ್ಯೋ ನನ್ ಮಗ್ಳೇ, ಅವರು ಶ್ರೀಮಂತರು, ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡಿ ಆ ಸೀಗಡಿ ತಗೊಂಡು ಸಾರು ಮಾಡ್ಬೋದು. ಆದ್ರೆ ನಿನ್ ತಾಯಿ ಬಡವಳಲ್ವಾ, ನನ್ನಿಂದ ಆ ಸೀಗಡಿ ಎಲ್ಲ ತಗೊಂಡ್ ಬಂದು ಸಾರು ಮಾಡಕ್ ಆಗಲ್ಲಮ್ಮ. ನಾನು ದಿನ ಇಡೀ ಕಷ್ಟಪಟ್ಟು ದುಡಿದ್ರೆ ನನಗೆ ಸಿಗೋ ಹಣ ಕಮ್ಮಿನೇ. ಅದ್ರಲ್ಲಿ ಅಕ್ಕಿ ಬೇಳೆ ತರಕಾರಿ ಮಾತ್ರ ನನ್ನಿಂದ ತಗೊಂಡ್ ಬರಕ್ಕಾಗೋದು. ನೀನು
ಅವ್ರು ಹೇಳಿದ ಮಾತನ್ನೆಲ್ಲ ದೊಡ್ಡದಾಗಿ ತಗೊಳ್ಬೇಡ. ಅವ್ರ ಶ್ರೀಮಂತರು ಏನ್ ಬೇಕಾದ್ರೂ ತಿನ್ಬೋದು, ನಮಗೆ ಈ ಬೇಳೆ ಸೊಪ್ಪು ತರಕಾರಿ ಇದೇ ಗತಿ. ನೀನೇನು ಅಂದ್ಕೊಳ್ಬೇಡ, ಯಾವತ್ತಾದ್ರೂ ಒಂದಿನ ನಿನಗೆ ನಾನು ಸೀಗಡಿ ಮಾಡಿ ಕೊಡ್ತೀನಿ. ಆವಾಗ ಬುಜ್ಜಿ ಕೋಪದಿಂದ, ಇಲ್ಲಮ್ಮ, ಅದು ನಡೆಯಲ್ಲ. ನಾನಿವತ್ತು ಸೀಗಡಿ ತಿನ್ಲೇಬೇಕು. ಯಾಕಂದ್ರೆ ಅವ್ರು ಎಷ್ಟು ಅಹಂಕಾರ ಇದ್ದಿದ್ರೆ ಅದು ಬಡವರು ತಿನ್ನೋ ಆಹಾರ ಅಲ್ಲ, ಶ್ರೀಮಂತರು ತಿನ್ನೋ ಆಹಾರ. ನೀನ್ ಹೋಗಿ ಗಂಜಿ ಕೊಡಿ ಅಂತ ಹೇಳಿರ್ತಾರೆ. ಇಲ್ಲ, ಇವತ್ ನಾನು ಸೀಗಡಿ ಸಾರು ತಿನ್ಲೇಬೇಕು, ಅವ್ರಿಗೆ ನಾನು ತೋರಿಸ್ಲೇಬೇಕು. ಹಾಗಂತ ಹೇಳ್ದಾಗ ಟುನಿಗುಬ್ಬಚ್ಚಿ ಬುಜ್ಜಿಯ ಹತ್ರ, ಅಯ್ಯೋ ಯಾಕಮ್ಮ ಈ ರೀತಿ ಹೇಳ್ತಾ ಇದೀಯಾ? ಸೀಗಡಿ ತಗೊಳಕ್ಕೆ ಅಮ್ಮನ ಹತ್ರ ಹಣ ಎಲ್ಲಿದೆ ಹೇಳು? ಮೊದ್ಲು ನೀನು ಆಕಾಶನ ನೋಡು, ಮಳೆ ಬರೋ ತರ ಇಲ್ವಾ? ನಾವು ಮನೇಲಿ ಅಡಿಗೆ ಮಾಡೋದು, ಮನೆ ಹೊರಗಡೆ ತಾನೆ. ಇವಾಗ ಮಳೆ ಬಂದ್ರೆ ಒಲೆ ಉರಿಯಲ್ಲ. ಆಮೇಲೆ ನಾನು ಎಲ್ಲಿಂದ ಸೀಗಡಿ ಸಾರು ಮಾಡಿಕೊಡೋದು? ಈ ಮಳೆಯಲ್ಲಿ ನಾನು ಹೋಗಿ ಎಲ್ಲಿಂದ ಸೀಗಡಿ ತಗೊಂಡ್ ಬರೋದು? ತುಂಬಾ ಸಮಯ ಆಗುತ್ತೆ. ನಾನು ಈಗಾಗ್ಲೇ ನಿನಗೆ ಬೇಳೆ ಸಾರು ಮಾಡಿಟ್ಟಿದ್ದೀನಿ. ಇವತ್ತೊಂದಿನ ಅದನ್ನ ಹೇಗಾದ್ರೂ ನೀನ್ ತಿನ್ನೋ. ನಾಳೆ ನಿನಗೋಸ್ಕರ ಅಮ್ಮ ಸೀಗಡಿ ತಗೊಂಡ್ ಬಂದು ನಿನಗೆ ನಾನು ಸೀಗಡಿ ಸಾರು ಮಾಡಿಕೊಡ್ತೀನಿ. ಆವಾಗ ಬುಜ್ಜಿ ಬೇಜಾರಿಂದ, ಇಲ್ಲಮ್ಮ, ನನಗೆ ಆ ಬೇಳೆ ಸಾರು ಬೇಡ. ಪ್ರತಿದಿನ ನೀನ್ ಕೊಡೋ ಬೇಳೆ ಸಾರೇನೆ ನಾನು ತಿಂದಿದ್ದೀನಿ. ಇಲ್ಲಿವರೆಗೂ ಏನಾದ್ರೂ ಕೇಳಿದ್ದೀನಾ? ಆದ್ರೆ ಇವತ್ತು ನಾನು ಅವಮಾನ ಪಟ್ಟಿದ್ದೀನಮ್ಮ. ಆ ಕಷ್ಟ ಏನಂತ ನಿನಗೆ ಗೊತ್ತಾ? ಅವ್ರು ಎಷ್ಟು ಅಹಂಕಾರ ಇದ್ದಿದ್ರೆ ನೀನ್ ಹೋಗಿ ಗಂಜಿ ಕೊಡಿ ಅಂತ ಹೇಳ್ತಾರೆ. ನಾನಿವತ್ತು ತಿಂದ್ರೆ ಸೀಗಡಿ ಸಾರೇ ತಿನ್ನೋದು, ಇಲ್ಲ ಅಂದ್ರೆ ನಾನು ಇವತ್ತಿಡೀ ಹಸುವಿಂದಾನೇ ಇರ್ತೀನಮ್ಮ. ಒಂದಿನ ಹಸುವಿಂದ ಇದ್ರೆ ಏನೂ ಆಗಲ್ಲ. ಆದ್ರೆ ಅವ್ರು ಹೇಳಿದ ಮಾತು ಮಾತ್ರ ನನ್ ಕಿವಿಯಲ್ಲಿ ಬೀಳ್ತಾನೆ ಇದೆ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ. ನನ್ ಮಗಳು ಎಷ್ಟು ಅವಮಾನ ಪಟ್ಟಿದ್ದಾಳೆ ಅಂತ ನನಗ್ ಗೊತ್ತಮ್ಮ. ನೀನು ಊಟ ಮಾಡದೆ ಮಲಗ್ತೀಯ ಅಂತ ಹೇಳಿದ್ರೆ ಅಮ್ಮನಿಗೆ ಪ್ರಾಣನೇ ಹೋದ ಹಾಗೆ ಇರುತ್ತೆ. ಇವಾಗೇನು ನಿನಗೆ ಸೀಗಡಿ ಸಾರು ಬೇಕು ಅಷ್ಟೇ ತಾನೇ? ಸರಿ, ಹೇಗಾದ್ರೂ ಮಾಡಿ ಯಾವ್ದಾದ್ರೂ ಕೊಳದಲ್ಲೋ ನದಿಯಲ್ಲೋ ಸೀಗಡಿ ಸಿಗುತ್ತಾ ಅಂತ ಅಮ್ಮ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸಿಕ್ಕಿದ ತಕ್ಷಣ ನಿನಗೆ ಸಾರು ಮಾಡಿ ಕೊಡ್ತೀನಿ. ನೀನು ಮನೆಯಲ್ಲೇ ಜೋಪಾನವಾಗಿರೋ, ನಾನ್ ಬೇಗ ಹೋಗಿ ಸೀಗಡಿ ತಗೊಂಡು ಬಂದ್ಬಿಡ್ತೀನಿ. ತನ್ನ ಮಗಳ ಕಣ್ಣಿಂದ ಬಂದಿರುವ ಕಣ್ಣೀರನ್ನ ನೋಡಿ ತಡ್ಕೊಳಕ್ಕಾಗದೆ ಟುನಿಗುಬ್ಬಚ್ಚಿ ಸೀಗಡಿ ಹೇಗಾದ್ರೂ ತಗೊಂಡ್ ಬರ್ಬೇಕು ಅಂತ ಆ ಊರಿನಲ್ಲಿರುವ ಒಂದು ಕೊಳದ ಹತ್ತಿರ ಹೋದ್ಲು. ಆ ಕೊಳದಲ್ಲಿ ಅವಳು ಇಳಿದ್ಲು. ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ಗುಡುಗು ಮಿಂಚು ಶಬ್ದ ತುಂಬಾ ಭಯಂಕರವಾಗಿ ಕೇಳಿಸ್ತಾ ಇತ್ತು. ಆದ್ರೂ ಕೂಡ ಟುನಿ ಧೈರ್ಯದಿಂದ ಅವಳ ಕೈಯಲ್ಲಿದ್ದ ಒಂದ್ ಬಲೆನ ಆ ಕೊಳದ ನೀರಿನಲ್ಲಿ ಬೀಸಿದ್ಲು. ಹೇಗಾದ್ರೂ ಸ್ವಲ್ಪನಾದ್ರೂ ಸೀಗಡಿ ಸಿಕ್ಕಿದ್ರೆ ಸಾಕು, ಇವತ್ತು ಮಗಳಿಗೆ ಹೇಗಾದ್ರೂ ಸಾರು ಮಾಡಿ ಕೊಡ್ಬೇಕು ಅನ್ನುವ ಯೋಚನೆಯಲ್ಲಿ ಅವಳು ಬಲೆನ ಹಾಕಿ ಸೀಗಡಿ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ಲು. ಆವಾಗ ಆಕಾಶನ ನೋಡಿ ಟುನಿ ತುಂಬಾನು ಜೋರಾಗಿ, ದೇವ್ರೆ, ಯಾಕೆ ಈ ರೀತಿ ನನಗೆ ಮೋಸ ಮಾಡ್ತಾ ಇದೀಯಾ? ಈ ಪ್ರಪಂಚ ಯಾಕಿಷ್ಟು ಮೋಸವಾಗಿದೆ? ನನ್ ಮಗಳನ್ನ ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೆ ಬಡವರು ಶ್ರೀಮಂತರು ಅಂತ ಹೇಳಿ ಅವಮಾನ ಮಾಡ್ಲೇಬೇಕಾಗಿತ್ತ? ನನ್ ಮಗಳು ಪಾಪ ಇಲ್ಲಿವರೆಗೂ ನನ್ನ ಹತ್ರ ಏನು ಯಾವಾಗ್ಲೂ ಕೇಳಿದ್ದೇ ಇಲ್ಲ. ಅಮ್ಮ ಕಷ್ಟಪಡ್ತಾ ಇದ್ದಾಳೆ ಅಂತ ಅವಳ ಆಸೆಗಳನ್ನೆಲ್ಲ ಅವಳು ಮುಚ್ಚುಮರೆ ಮಾಡ್ತಾ ಇದ್ಲು. ಆದ್ರೆ ಇವತ್ತು ಒಬ್ರ ಆಹಾರದ ವಿಷಯದಲ್ಲಿ ಅವಮಾನ ಮಾಡಿದಾಗ ಅದನ್ನ ಅವಳಿಂದ ತಡ್ಕೊಳಕ್ಕಾಗ್ಲೇ ಇಲ್ಲ. ಅದಕ್ಕೆ ಅವಳು ನನಗೆ ಸೀಗಡಿ ಬೇಕು ಅಂತ ಕೇಳಿದಾಳೆ. ದಯವಿಟ್ಟು ಸ್ವಲ್ಪ ಹೊತ್ತಿಗೆ ಈ ಮಳೆ ಬರೋದ್ ಬೇಡ. ಈ ಮಳೆನ ತಡೆದು ನಿಲ್ಸು. ನನ್ ಮಗಳು ಇಷ್ಟಪಟ್ಟ ಸಾರನ ನಾನು ಅವಳಿಗೆ ಮಾಡಿಕೊಡ್ಲೇಬೇಕು. ಹಾಗೆ ಟುನಿಗುಬ್ಬಚ್ಚಿ ತುಂಬಾನು ಕಷ್ಟಪಟ್ಟು ಗಾಳಿ ಮಳೆ ಬರ್ತಾ ಇದ್ದ ಆ ಸಮಯದಲ್ಲಿ ಹೇಗೋ ಸುಮಾರು ಸೀಗಡಿಗಳನ್ನ ಹಿಡಿದ್ಲು. ಅದನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಸಂತೋಷವಾಗಿ ಅವಳು ಮನೆಗೆ ಎತ್ಕೊಂಡು ಹೋದ್ಲು. ಆವಾಗ ತಾಯಿಯ ಕೈಯಲ್ಲಿರುವ ಬುಟ್ಟಿಯಲ್ಲಿರುವ ಆ ಸೀಗಡಿಗಳನ್ನ ನೋಡಿದ ತಕ್ಷಣ ಬುಜ್ಜಿಗುಬ್ಬಚ್ಚಿ ತುಂಬಾನು ಸಂತೋಷ ಪಟ್ಲು. ಅರೆ ಅಮ್ಮ, ನಿನಗ್ ಸೀಗಡಿ ಸಿಕ್ತಾ? ನನಗ್ ಗೊತ್ತಮ್ಮ, ನಾನ್ ಏನ್ ಕೇಳಿದ್ರು ನೀನ್ ಮಾಡ್ತೀಯ ಅಂತ. ಇವಾಗ ನೋಡು, ನನ್ನನ್ನ ಅವಮಾನ ಮಾಡಿದವರಿಗೆ ನಾವು ಕೂಡ ಮನೆಯಲ್ಲಿ ಸೀಗಡಿ ಸಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಗ್ ಬರ್ತೀನಿ ಅಂತ. ಆವಾಗ ಟುನಿ ಕೂಡ ನಗುತ್ತಾ, ಸರಿ ಮಗಳೇ, ನಿನಗೆ ಅವಮಾನ ಆಗಿದ್ದಕ್ಕೆ ಅಲ್ವಾ ನೀನ್ ಕೇಳಿದ್ದು? ನಿನಗೋಸ್ಕರ ಅಮ್ಮ ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟ್ ಕಷ್ಟ ಆದ್ರೂ ಪರವಾಗಿಲ್ಲ. ಮಹಿ ಚೋಟು ಮಾತ್ರನೇ ಚೆನ್ನಾಗಿ ಸೀಗಡಿ ಸಾರು ಮಾಡೋದಾ? ಅವ್ರಿಗಿಂತ ನಾನು ಇನ್ನೂ ಚೆನ್ನಾಗಿ ಸೀಗಡಿ ಸಾರು ಮಾಡ್ತೀನಿ. ನೀನು ಮನೆಯೊಳಗಡೆ ಇರೋ, ನಾನು ಇದನ್ನ ಹೋಗಿ ಕ್ಲೀನ್ ಮಾಡಿ ಹೊರಗಡೆ ಅಡಿಗೆ ಮಾಡ್ತಾ ಇರ್ತೀನಿ. ಮಳೆ ಬರೋ ತರ ಇದೆ, ನೀನು ಮನೆಯಲ್ಲೇ ಇರೋ, ಹೊರಗಡೆ ಬರ್ಬೇಡ. ನಾನ್ ಬೇಗ ಸಾರು ಮಾಡಿ ತಗೊಂಡ್ ಬರ್ತೀನಿ, ಸರಿನಾ? ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿನ ಮನೆಯೊಳಗಡೆ ಕೂರಕ್ ಹೇಳಿ ಅವಳು ಹೊರಗಡೆ ಬಂದ್ಲು. ಆ ಸೀಗಡಿಗಳನ್ನ ತಗೊಂಡ್ ಹೋಗಿ ಚೆನ್ನಾಗಿ ಕ್ಲೀನ್ ಮಾಡಿ ಮಸಾಲೆ ಎಲ್ಲಾನು ಹಾಕಿ ಒಂದ್ ಸೈಡ್ ಅಲ್ಲಿ ಇಟ್ಲು. ಆಮೇಲೆ ಒಲೆ ಕತ್ಸಿ ಅವಳು ಮಸಾಲೆ ಎಲ್ಲಾನು ಹಾಕಿ ಕೊನೆಗೆ ಸೀಗಡಿನೂ ಹಾಕಿ ಆ ಸಾರು ಕುದಿತಾ ಇರುವಾಗ ಆ ಬಂದ ಪರಿಮಳ ಬುಜ್ಜಿಗೆ ತುಂಬಾನೇ ಇಷ್ಟ ಆಯ್ತು. ಇನ್ನೇನು ಸಾರ್ನ ಮನೆಯೊಳಗಡೆ ತಗೊಂಡೋರ್ಬೇಕು ಅಂತ ಇರುವ ಸಮಯದಲ್ಲಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಬುಜ್ಜಿ, ಅಮ್ಮ ಸಾರ್ ಮಾಡ್ತಾ ಇದ್ದೀನಿ, ಘಮ ಘಮ ಪರಿಮಳ ಬರ್ತಾ ಇದೆ ತಾನೇ?
ಇಲ್ ನೋಡು, ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾಡಿದೀನಿ. ನೀನು ಪ್ಲೇಟ್ನ ತೆಗ್ದಿಟ್ಕೋ, ಬಿಸಿ ಬಿಸಿ ಅನ್ನ ಬಡ್ಸಿ ಆ ಸಾರ್ನ ಉಯ್ತೀನಿ. ನೀನಿವತ್ತು ಹೊಟ್ಟೆ ತುಂಬಾ ಈ ಸೀಗಡಿ ಸಾರ್ನ ತಿನ್ಬೋದು, ಸರಿನಾ? ಬುಜ್ಜಿ ಸಂತೋಷದಿಂದ, ಅಮ್ಮ ಥ್ಯಾಂಕ್ಸ್ ಅಮ್ಮ, ವಾಸನೆ ಅವ್ರ ಮನೆಯಲ್ಲಿ ಬಂದಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ನ ಹತ್ರ ಪ್ಲೇಟ್ ತಯಾರಾಗಿದೆ. ನೀನು ಒಳಗಡೆ ಬಂದ್ರೆ ನಾವಿಬ್ರು ಬಿಸಿ ಬಿಸಿ ಅನ್ನದಲ್ಲಿ ಸಾರ್ ಹಾಕೊಂಡು ತಿನ್ಬೋದು. ನನಗ್ ಗೊತ್ತಮ್ಮ, ನನಗೋಸ್ಕರ ಎಲ್ಲಾ ಮಾಡ್ತೀಯ ಇದೆಯಲ್ವಾ ನೀನು. ಎಷ್ಟ್ ಕಷ್ಟ ಆದ್ರೂ ಕೂಡ ನೀನೇ ಪ್ರಪಂಚದಲ್ಲಿ ದಿ ಬೆಸ್ಟ್ ಅಮ್ಮ. ಹಾಗೆ ಟುನಿಗುಬ್ಬಚ್ಚಿ ಸಂತೋಷದಿಂದ ತನ್ನ ಮಗಳಿಗೋಸ್ಕರ ಆ ಸೀಗಡಿ ಸಾರು ಮಾಡ್ತಾ ಇದ್ಲು. ಆದ್ರೆ ಪ್ರಕೃತಿಗೆ ಅದರಲ್ಲಿ ಏನ್ ಕೋಪನೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಯಿತು. ಆ ಗಾಳಿಗೆ ಒಲೆನೂ ಉರಿತಾ ಇಲ್ಲ, ಗುಡಿಸಲು ಕೂಡ ಅಲ್ಲಾಡ್ತಾ ಇತ್ತು. ಗುಡುಗು ಮಿಂಚು ಶಬ್ದ ಭಯಂಕರವಾಗಿ ಕೇಳಿಸ್ತಿತ್ತು. ಆವಾಗ ಟುನಿ, ಅಯ್ಯೋ ಗಾಳಿ ಜೋರಾಗಿ ಬೀಸ್ತಾ ಇದೆ. ಬುಜ್ಜಿ, ನೀನು ಒಳಗಡೆ ಕೂತ್ಕೋ, ಹೊರಗಡೆ ಬರ್ಬೇಡ, ಗಾಳಿ ಬೀಸ್ತಾ ಇದೆ. ನಾನು ಸಾರ್ ತಗೊಂಡು ಒಳಗಡೆ ಬಂದ್ಬಿಡ್ತೀನ, ಅಲ್ಲೇ ಇರೋ. ಆ ಸಾರಿನ ಪಾತ್ರೆನ ಹೇಗಾದ್ರೂ ಮನೆಯೊಳಗಡೆ ತಗೊಂಡು ಹೋಗೋಣ ಅಂತ ಟುನಿ ಅನ್ಕೊಳ್ತಾ ಇದ್ದಾಗ ಜೋರಾಗಿ ಬೀಸಿದ ಆ ಗಾಳಿಗೆ ಅವರ ಮನೆ ಮೇಲೆ ಇದ್ದ ಚಾವಣಿ ಎಲ್ಲಾನು ಹಾರ್ಕೊಂಡು ಹೋಗ್ಬಿಡ್ತು. ಆ ತಾಳೆ ಮರದ ಎಲೆಗಳು ಎಲ್ಲಾನು ಅಲ್ಲಲ್ಲಿ ಬಿದ್ದೋಯ್ತು. ಆವಾಗ ಗಾಳಿಗೆ ಅವಳು ಮಾಡಿಟ್ಟಿದ್ದ ಆ ಸಾರು ಕೂಡ ಪಾತ್ರೆಯ ಸಮೇತ ಹಾಗೇನೆ ಬಿದ್ದೋಗಿದ್ರಿಂದ ಸಾರು ಮಣ್ಣಲ್ಲಿ ಬಿದ್ದೋಯ್ತು. ಪಾಪ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಪರಿಸ್ಥಿತಿಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ತುಂಬಾನು ಬೇಜಾರು ಮಾಡ್ಕೊಂಡ್ರು. ಅಮ್ಮ, ನಮ್ಮ ಮನೆ, ಅಮ್ಮ, ಗುಡುಗು ಮಿಂಚು ಶಬ್ದ ಎಲ್ಲ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಅಮ್ಮ. ನನಗೆ ತುಂಬಾ ಭಯ ಆಗ್ತಿದೆ, ಹೇಗಾದ್ರೂ ನನ್ನ ಕಾಪಾಡಮ್ಮ. ಆವಾಗ ಟುನಿ ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು, ಬುಜ್ಜಿ ಹೆದರ್ಬೇಡ, ಅಮ್ಮ ಇದೀನಲ್ವಾ, ನಾನಿರೋ ತನಕ ನಿನಗೆ ಯಾವಾಗ್ಲೂ ಯಾವುದೇ ಕಷ್ಟನೂ ಬರಲ್ಲ ಮಗಳೇ. ದೇವ್ರೆ, ಯಾಕೆ ನಮ್ಮ ಮೇಲೆ ನಿನಗಿಷ್ಟು ಕೋಪ? ನಿನಗೆ ಸ್ವಲ್ಪನೂ ಮನಸ್ಸನ್ನೋದೇ ಇಲ್ವಾ? ನನ್ನ ಮಗಳಿಗೋಸ್ಕರ ಪ್ರೀತಿಯಿಂದ ಮಾಡಿದ ಆ ಸಾರು ಕೂಡ ಚೆಲ್ಲಿ ಹೋಯ್ತು. ಇವಾಗ ನಮ್ಗೆ ಇರಕ್ಕೆ ಮನೇನೂ ಇಲ್ಲ. ನಮಗ್ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಿದ್ಯಾ? ಜೋರಾಗಿ ಮಳೆ ಸುರಿತಾ ಇತ್ತು. ಒಂದೊಂದು ಹನಿ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಬುಜ್ಜಿ ಹಾಗೂ ಟೋನಿ ಇಬ್ರು ಆ ಮಳೆಯಲ್ಲಿ ಒದ್ದೆಯಾಗ್ತಾನೆ ಇದ್ರು. ಇವಾಗ ಅವರು ಉಳ್ಕೊಳ್ಳಕ್ಕೆ ಮನೇನೂ ಇಲ್ಲ, ಹಸುವು ತೀರ್ಸ್ಕೊಳ್ಳಕ್ಕೆ ಅವ್ರು ಮಾಡಿದ ಸಾರು ಕೂಡ ಅಲ್ಲಿ ಇಲ್ಲ. ಅವ್ರಿಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಪಾಪ ಅವರಿಬ್ರು ತುಂಬಾ ಬೇಜಾರಿಂದ ಮಳೆಯಲ್ಲಿ ಹಾಗೇನೆ ನಿಂತ್ಕೊಂಡಿದ್ರು. ಅಮ್ಮ, ನಮ್ಮ ಮನೆ ಗಾಳಿಗೆ ಹಾರ್ಕೊಂಡು ಹೋಯ್ತು. ಇವಾಗ ನಾವಿರಕ್ಕೆ ಮನೇನೂ ಇಲ್ಲ. ನೀನ್ ಕಷ್ಟಪಟ್ಟು ನನಗೋಸ್ಕರ ಮಾಡಿದ ಸಾರು ಮಣ್ಣಲ್ಲಿ ಬಿದ್ದೋಯ್ತು. ಇವಾಗ ನನಗೆ ಹಸ್ವಾಗ್ತಾ ಇದ್ರು ಕೂಡ ಊಟ ಮಾಡಕ್ಕೂ ಆಗಲ್ಲ ಅಲ್ವಮ್ಮ? ಹಣೆ ಬರಹ ಅನ್ನೋದು ನಿಜ ತಾನೆ. ನಮ್ಮಂತ ಬಡವರು ಈ ರೀತಿ ಸಂತೋಷವಾಗಿ ಬಾಳಕ್ಕಾಗಲ್ಲಮ್ಮ. ಹಾಗಂತ ಹೇಳಿದಾಗ ಟುನಿಗುಬ್ಬಚ್ಚಿ ತುಂಬಾ ಬೇಜಾರಿಂದ, ಬುಜ್ಜಿ ಹಾಗೆಲ್ಲ ಹೇಳ್ಬಾರ್ದಮ್ಮ, ನಿನ್ ಜೊತೆ ಯಾವಾಗ್ಲೂ ಅಮ್ಮ ಇದ್ದೀನಲ್ವಾ, ನಾನಿರೋ ತನಕ ನಿನಗೆ ಯಾವುದೇ ಕಷ್ಟನೂ ಬರಲ್ಲ. ಇವಾಗ ಈ ಸಾರು ಇಲ್ಲ ಅಂದ್ರೆ ಏನು? ಇನ್ನೊಂದು ದಿನ ಖಂಡಿತ ನಿನಗೋಸ್ಕರ ಈ ಅಮ್ಮ ಇದೇ ಸೀಗಡಿ ಸಾರು ಮಾಡಿಕೊಡ್ತೀನಿ. ನೀನು ಸಂತೋಷವಾಗಿ ತಿಂತೀಯ ನೋಡು. ದೇವ್ರೆ, ನಿನಗೆ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಅಂತ ಇದ್ದಿದ್ರೆ ನಮ್ಮಂತ ಬಡವರಿಗೆ ಇಷ್ಟು ಕಷ್ಟನೇ ನೀನು ಕೊಡ್ತಾ ಇರಲಿಲ್ಲ. ನಿಜವಾಗ್ಲೂ ನೀನು ಇದೆಯಾ ಇಲ್ವಾ ಅಂತಾನೂ ನನಗೆ ಗೊತ್ತಿಲ್ಲ. ಹಾಗೆ ಟೋನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಆಕಾಶನ ನೋಡಿ ಆ ದೇವ್ರನ್ನ ಮನ್ಸಲ್ಲಿರುವ ಗಾಯದಿಂದ ತುಂಬಾನೇ ಬೈತಾ ಇದ್ರು. ಅವರ ಕಣ್ಮುಂದ್ಗಡೆನೆ ಅವ್ರ ಮನೆ ಮಳೆ ನೀರಲ್ಲಿ ಹುಡ್ಕೊಂಡು ಹೋಗ್ತಾ ಇತ್ತು. ತಾಯಿ ಮಗಳು ಏನು ಮಾಡಕ್ಕಾಗದೆ ಆ ಮಳೆಯಲ್ಲಿ ಒದ್ದೆಯಾಕೊಂಡು ದೇವ್ರನ್ನ ಮನಸಾರೆ ಬೈತಾ ಇದ್ರು. ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಆ ತಾಯಿ ಮಗಳ ಪ್ರೀತಿ ತುಂಬಾನು ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಆ ಮಳೆ ಗಾಳಿ ಅವ್ರ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದೆ ಇರುವ ಒಂದು ದುಃಖದ ನೆನಪಾಗಿ ನಿಂತೋಯ್ತು.